ತಾಲೂಕಿನ ಕಡಬ ಹೋಬಳಿ ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಗ್ರಾಮಸ್ಥರು, ಸುಮಾರು ತಲೆಮಾರಿನಿಂದ ವಾಸಿಸುತ್ತಿರುವ ಹೊನ್ನಶೆಟ್ಟಿಹಳ್ಳಿ ಗ್ರಾಮದಲ್ಲಿ ವಕೀಲ ನವೀನ್ ಕುಮಾರ್ ಎಂಬುವವರು ಗ್ರಾಮಸ್ಥರಲ್ಲಿ ಒಡಕು ಮೂಡಿಸಿ ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಪತ್ರಿಕಾಗೋಷ್ಠಿಯಲ್ಲಿ ನೇರ ಆರೋಪ ಮಾಡಿದರು. ಇದೇ ಸಂದರ್ಭದಲ್ಲಿ ಕಾಂತರಾಜ್, ರಮೇಶ್, ಯೋಗೀಶ್, ಮಂಜುನಾಥ್, ರಂಗಯ್ಯ, ನಾಗರಾಜ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ನಾನು ಹೊನ್ನಶೆಟ್ಟಿಹಳ್ಳಿಯಲ್ಲಿ 1955ರಿಂದ ಇದ್ದೀನಿ. ಅವತ್ತಿನಿಂದಲೂ ಸಹಿತನ ಈ ಥರ ಯಾವತ್ತೂ ಅದಾಗಿರಲಿಲ್ಲ. ಈಗ ನಮ್ಮ ಗ್ರಾಮದವರೇ ಆದಂಥ ಪೊಲೀಸ್ ಇಲಾಖೆಯಲ್ಲಿದ್ದಂಥ ಚಿಟಿ ಹನುಮಂತಯ್ಯನ ಮೊಮ್ಮಗ, ಗೋವಿಂದಯ್ಯನ ಮಗ ನವೀನ್ ಕುಮಾರ್, ನವೀನ್ ಕುಮಾರ್ ಎಂಬುವರು ನಮ್ಮ ದೇವಸ್ಥಾನದ ಜಮೀನನ್ನು ಕ್ರಯಕ್ಕೆ ಕೊಂಡ್ಕೊಂಡು ಗ್ರಾಮದವ್ರಿಗೆಲ್ಲನ ಎದುರು ಉತ್ತರ ಕೊಟ್ಕೊಂಡು ಜಮೀನು ಕೊಂಡ್ಕೊಂಡವನೇ. ಅದರ ಬಗ್ಗೆ ನಾವು ವಿಚಾರಿಸಲಾಗಿ ಅವನು ಕೇವಲ 8 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಕೊಂಡು ಬೆದರಿಕೆ ಹಾಕ್ಕೊಂಡು ಕಾನೂನು ಪ್ರಕಾರ ನಾವು ತಗೊಂಡಿದ್ದೀವಿ, ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆಗಲೇ ಅವನು ಕಾನೂನು ಪ್ರಕಾರನೇ ತಗೊಳ್ಳಿ, ನಾವು ಕಾನೂನು ಪ್ರಕಾರನೇ ಹೋರಾಟ ಮಾಡ್ತೀವಿ. ನವೀನ್ ಅವರಿಗೆ ನಾವು ಒಂದು ಓಪನ್ ಆಗಿ ಹೇಳ್ತೀವಿ, ಅವರು ಕಾನೂನು ಪ್ರಕಾರ ಹೋರಾಡಿ ಅವರು ಇರೋಂಥ ಖರಾಬ್ನ ಬಿಡಿಸ್ಕೊಂಡು ಹೋಗಲಿ. ಅದು ಬಿಟ್ಟು ಈಗ ಶಾಂತಿಯಿಂದ ಇರೋ ಊರಲ್ಲಿ 8 ಜನ ಮಾತ್ರ ಇದು ಮಾಡ್ತಾಯಿದ್ರೆ, ಇನ್ನು ಮಿಕ್ತವರೆಲ್ಲ ಊರೆಲ್ಲ ನಮ್ಮ ಕಡೆಗೆ ಸಪೋರ್ಟ್ ಆಗಿದೆ ಅಂತ ಹೇಳಿ ಊರಲ್ಲಿ ಘರ್ಷಣೆ ಇನ್ನೊಂದು ಮತ್ತೊಂದು ಮಾಡೋದು ಬೇಡ. ಯಾಕೆಂದರೆ ಹೊನ್ನಶೆಟ್ಟಿಹಳ್ಳಿ ಅಂತಂದ್ರೆ ಒಂದು ತುಂಬುದು ಹೃದಯದ ಇದ್ದಂಗೆ ಇದೆ ಹೊನ್ನಶೆಟ್ಟಿಹಳ್ಳಿ ಗ್ರಾಮ. ನವೀನ್ ಅವರೇ ದಯವಿಟ್ಟು ಹೇಳೋದು, ನಿಮಗೆ ಏನೇ ಇದ್ದರೂ ಕುಂತು ಮಾತಾಡ್ಬೋದಾಯಿತು, ನೀವು ಕುಂತು ಮಾತಾಡೋಂಗೆ ಕಾಣಲ್ಲ. MLA ಅವ್ರನ್ನ ಕರೆಸ್ತೀವಿ ಅಂತಂದಾಗಲೂ ನೀವು ಬರಲಿಲ್ಲ. ಕಾನೂನು ಪ್ರಕಾರನೇ ಹೋರಾಡಿ, ನಾವು ಕಾನೂನು ಪ್ರಕಾರನೇ ಹೋರಾಡ್ತೀವಿ. ನಿಮಗೆ ಜಯ ಸಿಕ್ಕಿರಿ ನಿಮಗೆ ಸಿಗಲಿ, ನಮಗೆ ಜಯ ಸಿಕ್ಕಿರಿ ನಮಗೆ ಸಿಗಲಿ. ಅದು ಬಿಟ್ಟು ಯಾವುದೇ 8 ಜನದ ಮೇಲೆ ನೀವು ಇಲ್ಲ ಸಲದ್ದು ಆರೋಪ ಮಾಡ್ಕೊಂಡು ಸ್ಟೇಷನಿಗೆ ಬರೋದು, ಕಂಪ್ಲೇಂಟ್ ಕೊಡೋದು, ಸರ್ ಹೆಚ್ಚು ಕಡಿಮೆ ಆದರೆ ಹರೀಶನ್ ಫ್ಯಾಮಿಲಿನ ನಮಗೆ ಜವಾಬ್ದಾರಿ ಅಂತ ಹೇಳೋದು, ಅವೆಲ್ಲ ಬೇಡ. ನೀವೆಲ್ಲೋ ಇರ್ತೀರ, ಏನೋ ಆಗಿರ್ತೀರ, ಹೆಚ್ಚು ಕಡಿಮೆ ಆಯ್ತು ಈ ಥರ ಸ್ಟೇಟ್ಮೆಂಟು ಮಾಧ್ಯಮದ ಮುಂದೆ ನೀವು ಕೊಟ್ಟಾಗ ನಮ್ಮನ್ನು ತಪ್ಪಿ ಸಿಗಾಕ್ಸ್ಬೇಕು ಅಂತ ಮಾಡಿರೋದು ನಿಮ್ಮ ಭ್ರಮೆಯಲ್ಲಿ ಬದುಕೋಕೆ ಹೋಗಬೇಡಿ. ಏನೇ ಇದ್ರೂ ಕಾನೂನು ಪ್ರಕಾರ ಹೋರಾಡಿ, ಕಾನೂನು ಪ್ರಕಾರ ಜಯ ತಗೊಳ್ಳಿ.